ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತ ಟಾಪಿಕ್ ಬಂದು ರಾಷ್ಟ್ರೀಯ ನದಿ ಜೋಡಣಾ ಯೋಜನೆ ಅಂತ ನಾವೇನ್ ಕರಿತೀವಿ, ಅಥವಾ ನ್ಯಾಷನಲ್ ರಿವರ್ ಲಿಂಕಿಂಗ್ ಅಥವಾ ಇಂಟರ್ ಲಿಂಕಿಂಗ್ ಏನು ಪ್ರೋಗ್ರಾಮ್ ಅಥವಾ ಯೋಜನೆ ಅಂತ ನಾವೇನ್ ಕರಿತೀವಿ, ಆ ಯೋಜನೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ. ನ್ಯೂಸ್ ನಲ್ಲಿ ಇತ್ತು ಅಂತ ನೋಡೋದಾದ್ರೆ, ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಈ ಕೆನ್ನನ್ ಬೆಟ್ವಾ ರಿವರ್ ಲಿಂಕಿಂಗ್ ನ್ಯಾಷನಲ್ ಪ್ರಾಜೆಕ್ಟ್ ಏನಿದೆ ಅದಕ್ಕೆ ಮಧ್ಯಪ್ರದೇಶದಲ್ಲಿ ವಾಜಪೇಯಿ ಅವರ 100ನೇ ಹುಟ್ಟುಹಬ್ಬದ ಅಥವಾ 100ನೇ ಜನ್ಮದಿನೋತ್ಸವದ ಒಂದು ಆಚರಣೆಯ ಅಂಗದಲ್ಲಿ ಒಂದು ಶಂಕುಸ್ಥಾಪನೆಯನ್ನ ಅಥವಾ ಫೌಂಡೇಶನ್ ಸ್ಟೋನ್ ಅನ್ನ ಈ ಒಂದು ಪ್ರಾಜೆಕ್ಟ್ಗೆ ಇದ್ ಮಾಡಲಾಯಿತು. ಸೊ ಅದರಿಂದಾಗಿ ಈ ಒಂದು ಇಂಟರ್ ಲಿಂಕಿಂಗ್ ಅಂದ್ರೆ ಏನು ರಿವರ್ಗಳ ಒಂದು ಜೋಡಣೆ ಏನಿದೆ, ಸೊ ಇದನ್ನ ಲಿಂಕ್ ಒಂದು ಯೋಜನೆ ಸುದ್ದಿನಲ್ಲಿತ್ತು. ಸೊ ಏನಿದು ರಾಷ್ಟ್ರೀಯ ನದಿ ಜೋಡಣಾ ಯೋಜನೆ ಅಂತ ನೋಡೋದಾದ್ರೆ, ಈ ರಾಷ್ಟ್ರೀಯ ನದಿ ಜೋಡಣಾ ಯೋಜನೆ ಅನ್ನುವಂಥದ್ದು ನೀರಿನ ಅಭಾವವನ್ನ, ಅಂದ್ರೆ ಯಾವ ಪ್ರದೇಶಗಳಲ್ಲಿ ನೀರಿನ ಕೊರತೆಯನ್ನ ಎದುರಿಸ್ತಾ ಇದ್ದಾರೆ, ಸೊ ಅದನ್ನ ಪರಿಹರಿಸೋದಕ್ಕೆ, ಅದ್ರ ಜೊತೆಗೆ ಪ್ರಾದೇಶಿಕ ಒಂದು ನೀರಿನ ಏನು ಅಸಮತೋಲನ ಏನಿದೆ ಅದನ್ನ ಕಡಿಮೆ ಮಾಡೋದಕ್ಕೆ ಅಂಡ್ ರಾಷ್ಟ್ರಾದ್ಯಂತ ಇರುವಂತಹ ಜಲಸಂಪನ್ಮೂಲಗಳ ವಿತರಣೆಯನ್ನ ನಿರ್ವಹಿಸೋದಿಕ್ಕೆ ಭಾರತ ಸರ್ಕಾರವು ಕೈಗೊಂಡಿರುವಂತಹ ಒಂದು ಯೋಜನೆಯೇ ಈ ಒಂದು ರಾಷ್ಟ್ರೀಯ ನದಿ ಜೋಡಣಾ ಯೋಜನೆ ಅನ್ನುವಂಥದ್ದು. ಸೊ ಅದ್ರ ಜೊತೆಗೆ ಈ ಜಲಶಕ್ತಿ ಸಚಿವಾಲಯ ಅಂತ ನಾವೇನ್ ಕರಿತೀವಿ, ಸೊ ಈ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ರಾಷ್ಟ್ರೀಯ ಜಲ ಅಭಿವೃದ್ಧಿ ಸಂಸ್ಥೆಯ ಒಂದು ನೇತೃತ್ವದಲ್ಲಿ ಈ ಯೋಜನೆಯ ಒಂದು ಹೆಚ್ಚುವರಿ ನೀರಿನ ಜಲನಯನ ಪ್ರದೇಶಗಳನ್ನ, ಕಾಲುವೆಗಳು, ಜಲಾಶಯಗಳು ಮತ್ತು ಅಣೆಕಟ್ಟುಗಳ ಜಾಲದ ಮೂಲಕ ನೀರಿನ ಒಂದು ಕೊರತೆಯನ್ನು ಎದುರಿಸುತ್ತಿರುವಂತಹ ಪ್ರದೇಶಗಳ ಒಂದು ಜಲನಯನ ಪ್ರದೇಶಗಳಿಗೆ ಸಂಪರ್ಕಿಸುವಂತಹ ಒಂದು ಗುರಿಯನ್ನ ಈ ಒಂದು ಯೋಜನೆ ಹೊಂದಿದೆ. ಈ ಯೋಜನೆ ಉದ್ದೇಶಗಳು ಏನೇನು ಅಂದ್ರೆ, ಜಲ ಪುನರ್ವಿತರಣೆ ಅಂತ ಕರಿತೀವಿ, ಅಥವಾ ನೀರಿನ ಒಂದು ಪುನರ್ವಿತರಣೆ ಅಂತ ಅಂದ್ರೆ, ಜಲ ಸಮೃದ್ಧವಾಗಿರುವಂತಹ ಪ್ರದೇಶಗಳಿಂದ ಜಲ ಕೊರತೆಯನ್ನು ಎದುರಿಸುತ್ತಿರುವಂತಹ ಪ್ರದೇಶಗಳಿಗೆ ನೀರನ್ನ ಅಂದ್ರೆ ಹೆಚ್ಚುವರಿ ನೀರನ್ನ ಹರಿಸುವಂತದ್ದೇ ಈ ಒಂದು ಯೋಜನೆಯ ಉದ್ದೇಶವಾಗಿರುತ್ತೆ. ಅಂಡ್ ಹೆಚ್ಚಿನ ಒಂದು ಕೃಷಿ ಪ್ರದೇಶವನ್ನ ನೀರಾವರಿ ಅಂಡರ್ ಅಲ್ಲಿ, ಅಂದ್ರೆ ಇರಿಗೇಟೆಡ್ ಅಗ್ರಿಕಲ್ಚರ್ ಅಂತ ನಾವೇನ್ ಕರಿತೀವಿ, ಇರಿಗೇಟೆಡ್ ಅಂಡರ್ ಅಲ್ಲಿ ತರೋದಿಕ್ಕೆ, ನೀರಾವರಿ ಒಂದು ಅದರ ಅಡಿನಲ್ಲಿ ಒಂದಷ್ಟು ಪ್ರದೇಶಗಳನ್ನ, ಕೃಷಿ ಪ್ರದೇಶಗಳನ್ನ ತರುವಂತದ್ದು ಕೂಡ ಈ ಯೋಜನೆ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಕೆಲವು ಸಮಯದಲ್ಲಿ ಕೆಲವು ನದಿಗಳಲ್ಲಿ ಅತಿ ಹೆಚ್ಚು ಮಳೆಯೋ ಅಥವಾ ಬೇರೆ ಒಂದು ಅಲ್ಲಿನ ಒಂದು ಜಿಯೋಗ್ರಫಿಕಲ್ ಆಸ್ಪೆಕ್ಟ್ ಇಂದ ಹೆಚ್ಚು ಮಳೆಯಾಗಿ ಹೆಚ್ಚು ನೀರು ಸುಮ್ಮನೆ ಹರಿದು ಹೋಗ್ತಾ ಇರುತ್ತೆ, ಅಥವಾ ಆ ಮೂಲಕ ಅದು ಪ್ರವಾಹ ಉಂಟಾಗಬಹುದು, ಅಥವಾ ನೀರಿನ ಕೊರತೆ ಇರುವಂತಹ ಪ್ರದೇಶಗಳಲ್ಲಿ ಕಮ್ಮಿ ಮಳೆಯಾಗಿ ಅಲ್ಲಿ ಬರ ಕೂಡ ಬರ್ಬೋದು. ಇವೆರಡನ್ನೂ ಕೂಡ ತಗ್ಗಿಸೋ ರೀತಿಯಲ್ಲಿ, ಅಂದ್ರೆ ಹೆಚ್ಚು ಮಳೆಯಾಗುವ, ಹೆಚ್ಚು ನೀರಿರುವ ಪ್ರದೇಶದಲ್ಲಿ ಪ್ರವಾಹವನ್ನು ತಡೆಕೊಟ್ಟುವಂಥದ್ದು, ಮಳೆ ಇಲ್ದಲಿರುವಂತಹ ಪ್ರದೇಶಗಳಲ್ಲಿ ಬರವಾಗುವಂತಹ ಸಂದರ್ಭಗಳನ್ನು ಅಥವಾ ಈ ಸಂದರ್ಭಗಳನ್ನು ಕೂಡ ತಡೆಗಟ್ಟುವ ನಿಟ್ಟಿನಲ್ಲಿ ಈ ಒಂದು ಇಂಟರ್ ಲಿಂಕಿಂಗ್ ಮಾಡುವಂಥದ್ದು ನಮ್ಗೆ ಉಪಯೋಗವಾಗುತ್ತೆ. ಅಂಡ್ ಜಲವಿದ್ಯುತ್ ಉತ್ಪಾದನೆ ಅಂತ ಕರಿತೀವಿ, ಅಂದ್ರೆ ಯೂಶಲಿ ಜಲವಿದ್ಯುತ್ ಯೋಜನೆಗಳಿಗೆ ಒಂದು ಹೆಚ್ಚುವರಿ ಸಾಮರ್ಥ್ಯವನ್ನ ಈ ಇಂಟರ್ ಲಿಂಕಿಂಗ್ ಮಾಡೋದ್ರ ಮೂಲಕ ಅಥವಾ ನದಿಗಳ ಒಂದು ಜೋಡಣೆ ಮಾಡೋದ್ರ ಮೂಲಕ ನಮ್ಗೆ ಒಂದು ಇದಾಗತ್ತೆ. ಅದ್ರ ಜೊತೆಗೆ ಕುಡಿಯುವ ನೀರಿನ ಒಂದು ಸರಬರಾಜು ಆಗಿರ್ಬೋದು, ಅಂದ್ರೆ ಗ್ರಾಮೀಣ ಮತ್ತು ನಗರದ ಏನ್ ಜನಸಂಖ್ಯೆ ಇದೆ, ಸೊ ಅವರಿಗೆ ಕುಡಿಯುವ ನೀರಿನ ಒಂದು ಸುಸ್ಥಿರವಾದಂತಹ ಲಭ್ಯತೆಯನ್ನ ಖಚಿತಪಡಿಸಿಕೊಳ್ಳುವಂಥದ್ದು ಈ ಯೋಜನೆಯ ಒಂದು ಉದ್ದೇಶವಾಗಿರುತ್ತೆ. ಸೊ ಅದ್ರ ಜೊತೆಗೆ ಈ ನದಿನಲ್ಲಿ ನಮ್ಗೆ ಇನ್ಲ್ಯಾಂಡ್ ನ್ಯಾವಿಗೇಷನ್ ಅಂತ ನಾವೇನ್ ಕರಿತೀವಿ, ಅಂದ್ರೆ ಒಳ ಸಂಚಾರ, ದೇಶೀಯ ಸಂಚಾರ ಅಂತ ನಾವೇನ್ ಕರಿತೀವಿ, ಅಂದ್ರೆ ಸರಕು ಮತ್ತು ವಾಣಿಜ್ಯಕ್ಕಾಗಿ ಒಳನಾಡಿನ ಜಲ ಮಾರ್ಗಗಳನ್ನ ಅಳವಡಿಸಿಕೊಳ್ಳುವಂಥದ್ದು ಅಥವಾ ಅಭಿವೃದ್ಧಿ ಪಡಿಸುವಂಥದ್ದು ಈ ಉದ್ದೇಶವಾಗಿರುತ್ತೆ. ಅಂಡ್ ನದಿ ಜೋಡಣಾ ಯೋಜನೆ ಒಂದು ಪ್ರಮುಖ ಅಂಶಗಳು ಯಾವ್ಯಾವ ಅಂತ ನೋಡಿದಾಗ, ಯೂಶಲಿ ಏನ್ ನ್ಯಾಷನಲ್ ರಿವರ್ ಇಂಟರ್ ಲಿಂಕಿಂಗ್ ಪ್ರಾಜೆಕ್ಟ್ ಅಂತ ನಾವೇನ್ ಕರಿತೀವಿ, ಇದನ್ನ ವಿಶಾಲವಾಗಿ 2 ಹಂತಗಳಾಗಿ ಅಥವಾ 2 ಒಂದು ವರ್ಗಗಳಾಗಿ ಡಿವೈಡ್ ಮಾಡಲಾಗಿದೆ. ಅದ್ರಲ್ಲಿ ಮೊದಲಿಗೆ ಹಿಮಾಲಯನ್ ಘಟಕ ಅಂತ ನಾವೇನ್ ಕರಿತೀವಿ ಅದಾಗಿರ್ಬೋದು, ಅಥವಾ ಪರ್ಯಾಯ ದ್ವೀಪ ಘಟಕ ಅಂತಾನು ಕೂಡ ನಾವು ಕರಿತೀವಿ. ಅಂದ್ರೆ ಹಿಮಾಲಯನ್ ಕಾಂಪೊನೆಂಟ್ ಲಿಂಕ್ಸ್ ಅಂತ ನಾವು ಇನ್ನೊಂದು ಕರಿತೀವಿ, ಅಂಡ್ ಇನ್ನೊಂದು ಪೆನಿನ್ಸುಲರ್ ಕಾಂಪೊನೆಂಟ್ ಲಿಂಕ್ಸ್ ಅಂತಾನು ಕೂಡ ನಾವು ಕರಿತಾ ಬರ್ತೀವಿ. ಸೊ ಇದಿಷ್ಟು ನಮ್ಗೆ 2 ರೀತಿನಲ್ಲಿ ಇರುವಂತದ್ದು. ಇನ್ನು ಹಿಮಾಲಯನ್ ಬಗ್ಗೆ ನೋಡೋದಾದ್ರೆ, ಸೊ ಹಿಮಾಲಯನ್ ಏನ್ ಕಾಂಪೊನೆಂಟ್ ಲಿಂಕ್ಸ್ ಇದೆ ಅಥವಾ ಏನ್ ಈ ನದಿ ಜೋಡಣೆಗಳಿದಾವೆ, ಸೊ ಅದನ್ನ ನೋಡೋದಾದ್ರೆ ಮೊದಲಿಗೆ ನಮ್ಗೆ 14 ನದಿಗಳನ್ನ, ಹಿಮಾಲಯದ ಒಂದು 14 ನದಿಗಳನ್ನ ಜೋಡಿಸುವಂತಹ ಯೋಜನೆ ಇದಾಗಿರುತ್ತೆ. ಈ ಅಂಡರ್ ಅಲ್ಲಿ, ಈ ಒಂದು ಪ್ರಾಜೆಕ್ಟ್ ಅಂಡರ್ ಅಲ್ಲಿ ಬರುವಂತಹ ಪ್ರಮುಖ ನದಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಗಂಗಾ, ಬ್ರಹ್ಮಪುತ್ರ, ಯಮುನಾ ಅಂಡ್ ಇದರ ಉಪನದಿಗಳು ಏನೇನಿದೆ ಇವೆಲ್ಲವೂ ಕೂಡ ಈ ಯೋಜನೆ ಅಂಡರ್ ಅಲ್ಲಿ ಬರ್ತವೆ. ಅಂಡ್ ಈ ಯೋಜನೆ ಉದ್ದೇಶ ಏನು ಅಂತ ಅಂದ್ರೆ, ಪ್ರವಾಹಗಳು ಯೂಶಲಿ ಹೆಚ್ಚಿನ ಒಂದು ಉತ್ತರ ಭಾರತದಲ್ಲಿ ಪ್ರವಾಹಗಳು ಜಾಸ್ತಿ ಆಗ್ತಾ ಬರ್ತವೆ. ಅದ್ರಲ್ಲೂ ಕೂಡ ಗಂಗಾ, ಬ್ರಹ್ಮಪುತ್ರದಲ್ಲಿ ಕೆಲವೊಂದು ಸೀಸನ್ಗಳಲ್ಲಿ ಅಥವಾ ಏನು ನಮ್ಮ ಮಾನ್ಸೂನ್ ಸೀಸನ್ ಅಲ್ಲಿ, ಮಳೆಗಾಲದ ಸೀಸನ್ ನಲ್ಲಿ ಅತಿ ಹೆಚ್ಚು ಪ್ರವಾಹ ಆಗುತ್ತೆ. ಈ ಪ್ರವಾಹವನ್ನ ಮ್ಯಾನೇಜ್ ಮಾಡುವಂತಹ ಅಥವಾ ಹೆಚ್ಚು ಜಲವಿದ್ಯುತ್ ಅನ್ನು ಉತ್ಪಾದನೆ ಮಾಡುವಂತಹ ಅಥವಾ ನೀರಾವರಿ ಪ್ರದೇಶಗಳ ಒಂದು ಹೆಚ್ಚಳ ಮಾಡುವಂತಹ ಯೋಜನೆಯ ಒಂದು ಉದ್ದೇಶವನ್ನ ಹೊಂದಿರುತ್ತೆ. ಅಂಡ್ ಇದಕ್ಕೆ ಉದಾಹರಣೆಗಳು ಯಾವ್ಯಾವು ಅಂತ ನೋಡೋದಾದ್ರೆ,
ಮಾನಸ್ ಸಂಕೋಶ ಆಗಿರ್ಬೋದು, ತೀಸ್ತಾ, ಇದು ಗಂಗಾ ಏನಿದೆ ಇದನ್ನ ಸಂಪರ್ಕ ಮಾಡುವಂಥದ್ದಾಗಿರ್ಬೋದು, ಅಥವಾ ಕೋಸಿ ಮತ್ತು ಘಾಗ್ರಾ ಏನಿದೆ ಈ ನದಿಗಳ ಒಂದು ಲಿಂಕ್ ಮಾಡುವಂಥದ್ದಾಗಿರ್ಬೋದು. ಅಥವಾ ಇನ್ನು ಪರ್ಯಾಯ ದ್ವೀಪ ಘಟಕಕ್ಕೆ ಬಂದಾಗ ನಮಗೆ ಯೂಶಲಿ 16 ನದಿಗಳು, ಉತ್ತರದಲ್ಲಿ 14 ನದಿಗಳು, ದಕ್ಷಿಣದಲ್ಲಿ 16 ನದಿಗಳನ್ನ ಅಂತರ್ ಸಂಪರ್ಕ ಮಾಡುವಂತಹ ಯೋಜನೆ ಇದಾಗಿರುತ್ತೆ. ಇದರಲ್ಲಿ ಬರುವಂತಹ ಪ್ರಮುಖ ನದಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿ. ಸೊ ಇಲ್ಲಿರುವಂತಹ ನದಿಗಳು ಏನೇನಿವೆ ಇವನ್ನ ಒಂದು ಜೋಡಣೆ ಮಾಡುವಂಥದ್ದು ಉದ್ದೇಶವಾಗಿರುತ್ತೆ. ಸೊ ಇದ್ರ ಜೊತೆಗೆ ಇದ್ರ ಉದ್ದೇಶ ಏನು ಅಂತಂದ್ರೆ ಲೈಕ್ ಹೆಚ್ಚುವರಿ ಜಲನಯನ ಪ್ರದೇಶದಿಂದ ದಕ್ಷಿಣದ ಕೊರತೆ ಇರುವಂತಹ ಜಲನಯನ ಪ್ರದೇಶಗಳಿಗೆ ನೀರನ್ನು ವರ್ಗಾಯಿಸುವಂಥದ್ದು ಪರ್ಯಾಯ ದ್ವೀಪ ಘಟಕದ ಒಂದು ಉದ್ದೇಶವಾಗಿರುತ್ತೆ. ಸೊ ಈ ಅಂಡರಲ್ಲಿ ಬರುವಂತಹ ಪ್ರಮುಖ ಉದಾಹರಣೆಗಳು ಯಾವ್ಯಾವು ಅಂತ ನೋಡೋದಾದ್ರೆ ಗೋದಾವರಿ, ಕೃಷ್ಣ ಮತ್ತು ಕಾವೇರಿ, ವೈಗೈ ಏನಿದೆ ಇದನ್ನ ಲಿಂಕ್ ಮಾಡುವಂತದ್ದಾಗಿರ್ಬೋದು, ಅಥವಾ ಕೆನ್ನನ್ ಬೆಟ್ವಾ ಏನ್ ಇದಿದೆ ಇದನ್ನು ಕೂಡ ಒಂದು ಪ್ರಾಯೋಗಿಕವಾಗಿ ಯೋಜನೆಯನ್ನ ಕೈಗೊಳ್ಳಲಾಗ್ತಾ ಇದೆ. ಇದು ನಮಗೆ ಮೊದಲ ಅಂತಾನೂ ಕೂಡ ನಾವು ಕರಿಬಹುದು. ಸೊ ಮೊದಲ ಯೋಜನೆ ಇಂಟರ್ಲಿಂಕಿಂಗ್ ನ್ಯಾಷನಲ್ ಪ್ರಾಜೆಕ್ಟ್ ಯಾವುದು ಅಂತ ನೋಡೋದಾದ್ರೆ ನಮ್ಗದು ಕೆನ್ನನ್ ಬೆಟ್ವಾ ಯೋಜನೆ. ಸೊ ಇನ್ನು ಗಮನಾರ್ಹವಾದಂತ ಯೋಜನೆಗಳು ಯಾವ್ದಾದ್ರೆ ಸೊ ಕೆನ್ನನ್ ಬೆಟ್ವಾ ಯೋಜನೆ ಅಂತ ಕರಿತೀವಿ. ಈ ಏನು ನ್ಯಾಷನಲ್ ರಿವರ್ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ ಏನಿದೆ ಅದರಲ್ಲಿ ಲೈಕ್ ಕಾರ್ಯಾರಂಭ ಮಾಡಿರುವಂತಹ ಮೊದಲ ಯೋಜನೆಯೇ ಈ ಕೆನ್ನನ್ ಬೆಟ್ವಾ ಯೋಜನೆ. ಸೊ ಇದ್ರ ಮಧ್ಯಪ್ರದೇಶದಲ್ಲಿರುವಂತಹ ಕೆನ್ ನದಿ ಅಂಡ್ ಉತ್ತರ ಪ್ರದೇಶದಲ್ಲಿರುವಂತಹ ಬೆತ್ವಾ ಅಥವಾ ಬೆಟ್ವಾ ನದಿಗಳನ್ನೆರಡನ್ನೂ ಕೂಡ ಸಂಪರ್ಕಿಸುವಂತದ್ದು ಈ ಒಂದು ಯೋಜನೆ ಆಗಿರುತ್ತೆ. ಗುರಿ ಏನು, ಈ ಯೋಜನೆಯ ಗುರಿಯನ್ನ ನೋಡಿದಾದ್ರೆ 6 ಲಕ್ಷ ಹೆಕ್ಟೇರ್ ಭೂಮಿಗೆ ನೀರಾವರಿಯನ್ನು ಒದಗಿಸುವಂಥದ್ದು, ಕುಡಿಯುವ ನೀರಿನ ಒಂದು ಪೂರೈಕೆಯನ್ನ ಮಾಡುವಂಥದ್ದು, ಅದರ ಜೊತೆಗೆ 103ಕ್ಕೂ ಹೆಚ್ಚು ಮೆಗಾವ್ಯಾಟ್ ವಿದ್ಯುತ್ತನ್ನ ಉತ್ಪಾದಿಸುವಂಥದ್ದು ಈ ಕೆನ್ನನ್ ಬೆಟ್ವಾ ಯೋಜನೆಯ ಅಥವಾ ಕೆನ್ನನ್ ಬೆಟ್ವಾ ರಿವರ್ ಲಿಂಕಿಂಗ್ ಯೋಜನೆಯ ಒಂದು ಉದ್ದೇಶವಾಗಿರುತ್ತೆ. ಅದನ್ನ ಬಿಟ್ಟರೆ ನೆಕ್ಸ್ಟ್ ಇನ್ನೊಂದು ಪ್ರಮುಖವಾದ ಯೋಜನೆ ಅಂದ್ರೆ ದಮನ್ ಗಂಗಾ ಮತ್ತು ಪಿಂಜಾಲ್ ನದಿ ಯೋಜನೆ ಅಂತ ಕರಿತೀವಿ. ಅಂದ್ರೆ ಲೈಕ್ ಮಹಾರಾಷ್ಟ್ರದಲ್ಲಿರುವಂತಹ ಗುಜರಾತ್ನ ಒಂದು ದಮನ್ ಗಂಗಾ ನದಿಯಿಂದ ಮಹಾರಾಷ್ಟ್ರದ ಪಿಂಜಾಲ್ ನದಿಗೆ ನೀರನ್ನ ವರ್ಗಾಯಿಸುವಂಥದ್ದು ಈ ದಮನ್ ಗಂಗಾ ಮತ್ತು ಪಿಂಜಾಲ್ ಯೋಜನೆಯ ಉದ್ದೇಶವಾಗಿರುತ್ತೆ. ಅಂಡ್ ಗುರಿಯನ್ನ ನೋಡೋದಾದ್ರೆ ಸೊ ಮುಂಬೈನಲ್ಲಿ ಏನು ನೀರಿನ ಬೇಡಿಕೆ ದಿನೇ ದಿನೇ ಹೆಚ್ಚಳವಾಗ್ತಾ ಇದೆ ಆ ಅವಶ್ಯಕತೆಯನ್ನು ಪೂರೈಸುವಂಥದ್ದು ಈ ದಮನ್ ಗಂಗಾ ಮತ್ತು ಪಿಂಜಾಲ್ ಯೋಜನೆಯ ಉದ್ದೇಶವಾಗಿರುತ್ತೆ. ಅದನ್ನ ಬಿಟ್ಟರೆ ಇನ್ನು ದಕ್ಷಿಣದಲ್ಲಿ ನೋಡೋದಾದ್ರೆ ನಮಗೆ ಮಹಾನದಿ ಮತ್ತು ಗೋದಾವರಿ ನದಿ ಯೋಜನೆ ಅಂತ ನೋಡ್ತೀವಿ. ಸೊ ಇದನ್ನ ಯೂಶಲಿ ಮಹಾನದಿಯ ಹೆಚ್ಚುವರಿ ನೀರನ್ನ ಕೊರತೆ ಇರುವಂತಹ ಗೋದಾವರಿ ನೀರಿನ ಒಂದು ಪ್ರದೇಶಗಳಿಗೆ, ಜಲನಯನ ಪ್ರದೇಶಗಳಿಗೆ ಹರಿಸುವಂಥದ್ದು ಈ ಯೋಜನೆಯ ಉದ್ದೇಶವಾಗಿರುತ್ತೆ. ಸೊ ಇದರ ಗುರಿಯನ್ನ ನೋಡೋದಾದ್ರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ನೀರಾವರಿ ಪ್ರದೇಶವನ್ನು ಹೆಚ್ಚಳ ಮಾಡುವಂಥದ್ದು, ಅದ್ರ ಜೊತೆಗೆ ಲೈಕ್ ಬೇಡಿಕೆ ಹೆಚ್ಚಳ ಇರುವಂತಹ ಕುಡಿಯುವ ನೀರಿನ ಪೂರೈಕೆಯನ್ನು ಬೆಂಬಲಿಸುವಂಥದ್ದು ಈ ಮಹಾನದಿ ಮತ್ತು ಗೋದಾವರಿ ನದಿಗಳ ಒಂದು ಇದಾಗಿರುತ್ತೆ. ಸೊ ಇದು ಬೇರೆ ಯೋಜನೆಗಳು ನಮಗೆ ಇರುವಂತದ್ದು. ಇನ್ನು ಸಂಭಾವ್ಯ ಪ್ರಯೋಜನಗಳು ಯಾವ್ಯಾವಿದೆ, ಎಕನಾಮಿ ಬೆಳೆಯೋದಾಗಿರ್ಬೋದು, ಅಥವಾ ವಾಟರ್ ಏನು ನಮಗೆ ಸೆಕ್ಯೂರಿಟಿ ಅಂತ ಕರಿತೀವಿ, ನೀರಿನ ಭದ್ರತೆ ಆಗಿರ್ಬೋದು, ಅಥವಾ ಲೈಕ್ ಬರವನ್ನ ತಡೆಗಟ್ಟುವಂಥದ್ದು, ಪ್ರವಾಹವನ್ನ ತಡೆಗಟ್ಟುವಂಥದ್ದು, ಸಾಗಣೆ ಅಂದ್ರೆ ಲೈಕ್ ಇನ್ಲ್ಯಾಂಡ್ ನ್ಯಾವಿಗೇಷನ್ ಅಂತ ನಾವೇನ್ ಕರಿತೀವಿ ಅದಾಗಿರ್ಬೋದು, ಜಲವಿದ್ಯುತ್ ಅನ್ನು ಉತ್ಪಾದನೆ ಮಾಡೋದಾಗಿರ್ಬೋದು, ಲೈಕ್ ಇವೆಲ್ಲವನ್ನು ಕೂಡ ನಾವು ಈ ಒಂದು ಯೋಜನೆಯ ಒಂದು ಸಂಭಾವ್ಯ ಪ್ರಯೋಜನಗಳು ಅಂತಾನೆ ನಾವು ಕರಿತಾ ಬರ್ತೀವಿ. ಸೊ ಅದ್ರ ಜೊತೆಗೆ ಆಗಿರ್ಬೋದು, ಈ ಇಂಟರ್ಲಿಂಕಿಂಗ್ ರಿವರ್ ಮಾಡೋದ್ರಿಂದ ಇಟ್ಸ್ ಮೋಸ್ಟ್ ಎಕ್ಸ್ಪೆನ್ಸಿವ್, ಅಂದ್ರೆ ಹೆಚ್ಚು ಹಣವನ್ನು ಬೇಡುತ್ತೆ ಅನ್ನುವಂಥದ್ದಾಗಿರ್ಬೋದು, ಅಥವಾ ಇದನ್ನ ಯೂಶಲಿ ಲ್ಯಾಂಡ್ ಮೇಲೆ, ಏನು ಭೂಮಿ ಮೇಲೆ, ಫಾರೆಸ್ಟ್ ಮೇಲೆ, ಜೀವ ವೈವಿಧ್ಯತೆ, ಬಯೋಡೈವರ್ಸಿಟಿ ಮೇಲೆ, ಅಂದ್ರೆ ನ್ಯಾಚುರಲ್ ಆಗಿ ಹರಿತಾ ಇರುವಂತಹ ನದಿಗಳನ್ನ ನೀನು ಅಂತರ್ ಸಂಪರ್ಕ ಮಾಡುವಂಥದ್ದು ಎಷ್ಟು ಸರಿ, ಅಂದ್ರೆ ಇದನ್ನ ನಿಸರ್ಗವನ್ನೇ ತಿದ್ದಿದ ಹಾಗೆ ಅನ್ನುವಂತಹ ಮಾತುಗಳಾಗಿರ್ಬೋದು, ಅಥವಾ ರಿವರ್ ಮತ್ತೆ ನದಿಗಳು ಮತ್ತೆ ಲೈಕ್ ಒಂದು ಕೋರ್ಸ್ ಅಂತ ಕರಿತೀವಿ, ನದಿಯ ಒಂದು ಹರಿವು ಅಂತ ನಾವು ಕರಿತೀವಿ, ಹರಿವಿನಲ್ಲಿ ಹರಿತಾ ಇರುವಂತಹ ನದಿಗಳು ಅದನ್ನ ನಂಬ್ಕೊಂಡಿರುವಂತಹ ಜನರ ಒಂದು ಲೈಕ್ ಅವ್ರ ಮೇಲೆ ಎಫೆಕ್ಟ್ ಆಗ್ಬೋದು ಅಂತ, ಅಥವಾ ಮಿಸ್ಲೊಕೇಟ್ ಆಗ್ಬೋದು ಜನರನ್ನ. ಕೆಲವು ಈ ಯೋಜನೆಗೋಸ್ಕರ ಒಂದಷ್ಟು ಬುಡಕಟ್ಟು ಪ್ರದೇಶಗಳ ಜನರನ್ನ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಅವರನ್ನ ಸ್ಥಳಾಂತರಿಸಬೇಕು ಅನ್ನುವಂಥದ್ದಾಗಿರ್ಬೋದು. ಇವೆಲ್ಲವೂ ಕೂಡ ನಮಗೆ ಅಂಡ್ ನದಿಗಳಿಗೆ ಹರಿಯುವಂತಹ ಒಂದು ಫ್ರೆಶ್ ವಾಟರ್ಸ್ ಏನಿರುತ್ತೆ ಆ ಫ್ರೆಶ್ ವಾಟರ್ನ ಒಂದು ಕ್ವಾಂಟಿಟಿ ಕಮ್ಮಿ ಆಗತ್ತೆ. ಅಂದ್ರೆ ಇಲ್ಲಿ ಹೆಚ್ಚು ಹರಿತಾ ಇದ್ದ ನದಿಯನ್ನ ಬೇರೆ ಪ್ರದೇಶಕ್ಕೆ ನೀನು ಹರಿಸಿದ್ರಿಂದಾಗಿ ಸೊ ಈ ಪ್ರದೇಶದಲ್ಲ ಲೈಕ್ ಏನು ಫ್ರೆಶ್ ವಾಟರ್ ಸಮುದ್ರಕ್ಕೆ ಹೋಗ್ತಾ ಇತ್ತು ಅದು ಕಮ್ಮಿ ಆಗತ್ತೆ ಅನ್ನುವಂತಹ ಮಾತುಗಳು ಕೂಡ ಇದಾವೆ. ಅದು ಪರಿಸರಾತ್ಮಕ ಕಾಳಜಿ ಆಗಿರ್ಬೋದು, ಅಥವಾ ಸಾಮಾಜಿಕವಾಗಿ ಆಗಿರ್ಬೋದು, ತಾಂತ್ರಿಕವಾಗಿ ಆಗಿರ್ಬೋದು, ಅಥವಾ ನಾವು ಬರ್ತೀವಿ. ಸೊ ಇದಿಷ್ಟು ನಮ್ಗೆ ಲೈಕ್ ಅಂದ್ರೆ ಬೇಸಿಕ್ ಆಗಿ ನೋಡುವಂಥದ್ದು. ಸೊ ಇಲ್ಲಿ ಲೈಕ್ ಇದ್ರ ಜೊತೆಗೆ ಇನ್ನೊಂದು ಪ್ರಮಾಣ ಅಂದ್ರೆ ನಮ್ಗೆ ಅಂತಾರಾಜ್ಯ ನದಿ ವಿವಾದಗಳು ಅಂತ ಕರಿತೀವಿ, ಅಂದ್ರೆ ಇಂಟರ್ ಸ್ಟೇಟ್ ರಿವರ್ ಡಿಸ್ಪ್ಯೂಟ್ಸ್ ಏನಿದಾವೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಕಾವೇರಿ ನದಿದಾಗಿರ್ಬೋದು, ಅಥವಾ ಲೈಕ್ ಮಹದಾಯಿ ರಿವರ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಈ ರೀತಿ ಒಂದಷ್ಟು ಡಿಸ್ಪ್ಯೂಟ್ಗಳಿದಾವೆ. ಉತ್ತರದಲ್ಲೂ ಕೂಡ ಗಂಗಾ, ಯಮುನಾ ಈ ನದಿಗಳು ಒಂದಷ್ಟು ಡಿಸ್ಪ್ಯೂಟ್ಸ್ಗಳಿದಾವೆ. ಬಟ್ ಈ ಡಿಸ್ಪ್ಯೂಟ್ಗಳನ್ನ ನಾವು ಫಸ್ಟ್ ಕಮ್ಮಿ ಮಾಡಿದಲ್ಲ, ಇದನ್ನ ನಾವು ಪರಿಹರಿಸ್ತಲೇ ರಿವರ್ ಲಿಂಕ್ ಮಾಡೋದ್ರ ಮೂಲಕ ನಮಗೆ ಹೆಚ್ಚಿನ ಒಂದು ಪ್ರಯೋಜನ ಸಿಗೋದಿಲ್ಲ ಅನ್ನುವಂತಹ ಒಂದು ಮಾತು
ಮಾತುಗಳು ನೋಡುವಂಥದ್ದು. ಅಂಡ್ ಪ್ರಸ್ತುತ ಸ್ಥಿತಿಯನ್ನ ನೋಡೋದಾದ್ರೆ ಲೈಕ್ ಕೆನ್ನನ್ ಬೆಟ್ವಾ ಯೋಜನೆ ಏನಿದೆ ಅದನ್ನ 2021ರಲ್ಲಿ ಅದಕ್ಕೆ ಲೈಕ್ ಅನುಮೋದನೆಯನ್ನ ಕೊಡಲಾಗಿದೆ. ಅನುಷ್ಠಾನ ಈಗ ಪ್ರಗತಿನಲ್ಲಿದೆ ಅಂತ ನಾವು ನೋಡುವಂಥದ್ದು. ಅಂಡ್ ಈ ನದಿಗಳ ಒಂದು ಜೋಡಣೆ ಜೊತೆಗೆ ಒಂದು ನೀರಿನ ಒಂದು ಸಂರಕ್ಷಣೆ ಅನ್ನೋದು ನಮಗೆ ಹೆಚ್ಚು ಆಗ್ಬೇಕಾಗಿರತ್ತೆ. ಅಂದ್ರೆ ವಾಟರ್ ಕನ್ಸರ್ವೇಷನ್ ಅಂತ ನಾವೇನ್ ಕರಿತೀವಿ, ಈ ಸಂರಕ್ಷಣಾ ನೀತಿಗೋಸ್ಕರ ಒಂದಷ್ಟು ಸರ್ಕಾರಗಳು ಕ್ರಮಗಳನ್ನ ಕೈಗೊಂಡಿದೆ. ಅದು ಯಾವ್ಯಾವು ಅಂತ ನೋಡೋದಾದ್ರೆ ರಾಷ್ಟ್ರೀಯ ಜಲ ನೀತಿ ಆಗಿರ್ಬೋದು, ಅಥವಾ ರಾಷ್ಟ್ರೀಯ ದೃಷ್ಟಿಕೋನ ಯೋಜನೆ ಆಗಿರ್ಬೋದು, ಅಟಲ್ ಜಲ ಯೋಜನೆಗಳಾಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಕೇಂದ್ರ ಸರ್ಕಾರ ತೆಗೆದುಕೊಂಡಿರುವಂತಹ ಒಂದು ಪ್ರಮುಖ ಜಲ ಸಂರಕ್ಷಣಾತ್ಮಕ ಯೋಜನೆಗಳಾಗಿದ್ದಾವೆ. ಅದ್ರ ಜೊತೆಗೆ ಒಂದಷ್ಟು ಈ ಒಂದು ನದಿ ಜೋಡಣೆ ಜೊತೆಗೆ ಕೆಲವು ಇನ್ನೊಂದಷ್ಟು ಪರಿಹಾರಗಳಿಗೆ ಏನಾದ್ರೂ ಇದೆಯಾ ಅಂದ್ರೆ ನದಿ ಜೋಡಣೆ ಪರಿಹಾರನ ರಾಮಬಾಣವ ಅಥವಾ ಅದು ಬಿಟ್ಟು ಬೇರೆ ಏನಾದ್ರು ನೋಡೋದಾದ್ರೆ ಒಂದಷ್ಟು ಪರಿಸರಾತ್ಮಕವಾಗಿ ಸುರಕ್ಷತೆಗಳನ್ನ ಅಂದ್ರೆ ಈ ರಿವರ್ ಲಿಂಕಿಂಗ್ ಮಾಡೋದಕ್ಕೆ ಮುಂಚೆ ಪರಿಸರದ ಮೇಲೆ ಆಗುವಂತಹ ಪ್ರಭಾವದ ಒಂದು ಮೌಲ್ಯಮಾಪನವನ್ನ ಮಾಡುವಂಥದ್ದು, ಅಥವಾ ಆ ಒಂದು ಪ್ರಭಾವದಿಂದ ಉಂಟಾಗುವಂತಹ ಏನಾದ್ರೂ ಲೈಕ್ ಹೆಚ್ಚು ಕ್ರಮಗಳು ಉಂಟಾಗ್ತಾ ಇರೋದನ್ನ ತಗ್ಗಿಸುವಂತಹ ಕ್ರಮಗಳನ್ನ ಕಾರ್ಯಗತಗೊಳಿಸುವಂಥದ್ದು, ಒಮ್ಮತವನ್ನ ತರುವಂಥದ್ದು, ರಾಜ್ಯಗಳ ನಡುವೆ ಅಥವಾ ಪ್ರದೇಶಗಳ ನಡುವೆ ಒಂದು ಒಮ್ಮತವನ್ನ ತರುವಂಥದ್ದು. ಇದ್ರ ಜೊತೆಗೆ ಸುಧಾರಿತವಾದಂತಹ ಒಂದು ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ದತ್ತಾಂಶ ಒಂದು ವಿಶ್ಲೇಷಣೆ ಆಗಿರ್ಬೋದು, ಇವನ್ನ ನಾವು ನೋಡುವಂಥದ್ದು, ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸುವಂಥದ್ದು, ಸಮಗ್ರ ಜಲ ಸಂಪನ್ಮೂಲ ನಿರ್ವಹಣೆ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಲೈಕ್ ಪರಿಚಯ ಮಾಡುವಂಥದ್ದು. ಇವೆಲ್ಲವೂ ಕೂಡ ಮಾಡ್ತಾ ಬಂದಾಗ ಲೈಕ್ ಇಂಟರ್ ಲಿಂಕಿಂಗ್ ರಿವರ್ ಆಗಿರ್ಬೋದು ಅಥವಾ ನೀರಿನ ಒಂದು ಸಂರಕ್ಷಣೆಯನ್ನಾಗಿರ್ಬೋದು, ಎರಡನ್ನೂ ನಾವು ಕೂಡ ಆರಾಮವಾಗಿ ಮಾಡಬಹುದು ಅನ್ನುವಂಥದ್ದು ಈ ಒಂದು ವಿಡಿಯೋದ ಉದ್ದೇಶವಾಗಿರುತ್ತೆ.